ಮೇವಚ ಗೀಯತೆ ಓಂ 1ನೇ ಅಧ್ಯಾಯದ 1ನೇ ಪಾದದ 15 ಸೂತ್ರ ಇದು 6ನೇ ಅಧಿಕರಣ. ಇಲ್ಲಿ ಇನ್ನೊಂದು ಯುಕ್ತಿಯನ್ನು ಕೂಡ ಆನಂದಮಯ ಶಬ್ದವಾಚ್ಯನಾದವನು ಭಗವಂತನೇ ಆಗಿದ್ದ ಹೊರತು ಬೇರೆ ಯಾರು ವಾಚ್ಯರಾಗಬೇಕಾಗಿಲ್ಲ, ಕೋಶ ಮೊದಲಾದವುಗಳು ಅಂತ ಈ ಹಿಂದೆ ಪ್ರತಿಪಾದನೆ. ಅದಕ್ಕೆ ಅಭ್ಯಾಸ ಅಂತ ಒಂದು ಕಾರಣ ಕೊಟ್ಟಿದ್ದಾರೆ. ಅನ್ನುವ ಒಂದು ಕಾರಣ ಅಲ್ಲದೇನೆ ಇದು ಇನ್ನೊಂದು ಕಾರಣ ಈ ಸೂತ್ರದಲ್ಲಿ ಹೇಳ್ತಾರೆ. ಸ್ವಲ್ಪ ವಿಸ್ತರಿಸಿ ಹೇಳ್ತೇನೆ, ಹೊಸಬರು ಯಾರು ಕೇಳೋರಿದ್ರೆ. ಆನಂದಮಯ, ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದ 5 ಶಬ್ದಗಳು ಬೇರೆ ಯಾವುದಾದ್ರೂ ಸಂದರ್ಭದಲ್ಲಿ 5 ಕೋಶಗಳನ್ನು ಹೇಳ್ತವೆ. ಆದರೆ ತೈತರೀಯ ಉಪನಿಷತ್ತಿನ ಪ್ರಸಂಗದಲ್ಲಿ ಅವು ಕೋಶಗಳನ್ನು ಹೇಳುವುದಿಲ್ಲ, ಭಗವಂತನ 5 ರೂಪಗಳನ್ನೇ ವರ್ಣನೆ ಮಾಡ್ತಾರೆ. ವಾಸುದೇವ, ಸಂಕರ್ಷಣ ಮೊದಲಾದ 5 ರೂಪಗಳನ್ನು. ಯಾಕೆಂದ್ರೆ ಅಭ್ಯಾಸ ಅಲ್ಲಿ ಬ್ರಹ್ಮಶಬ್ದದ ಅಭ್ಯಾಸ ಬಂದಿದೆ, ಹಾಗೆ ಆನಂದಮಯ, ಹಾಗೆ ಆತ್ಮಶಬ್ದದ ಅಭ್ಯಾಸ ಬಂದಿದೆ. ಇದೊಂದು ಸ್ವಲ್ಪ ಎಕ್ಸ್ಟ್ರಾ ಗಮನಿಸ್ಬೇಕು ನಾವು. ಈ ಹಿಂದೆ ಅಲ್ಲೆಲ್ಲ ಬ್ರಹ್ಮ ಬ್ರಹ್ಮ ಅಂತ ಅನೇಕ ಶಬ್ದಗಳು ಅದ್ರ ಜೊತೆಗೆ ಬಂದಿವೆ. ಬ್ರಹ್ಮ ಶಬ್ದವನ್ನೇ ಮತ್ತೆ ಹೇಳಿರುವುದರಿಂದ ಅಂತ ಅರ್ಥ ಮಾಡ್ಕೊಂಡಿದ್ವಿ. ಅದಷ್ಟೇ ಅಲ್ಲದೇನೆ ಅದನ್ನು ತ್ರಿವಿಕ್ರಮ ಪಂಡಿತರು ಹೇಳಿದಾರೋ ಅಥವಾ ಗೋವಿಂದಾಚಾರ್ಯ ಹೇಳಿದಾರೋ ನನಗೆ ಅವೆಲ್ಲ ನೆನಪಿರೋದಿಲ್ಲ. ಆತ್ಮಶಬ್ದವು ಕೂಡ ಅಲ್ಲಿ ಬಂದಿದೆ. ಏತಂ ಅನ್ನಮಯಂ ಆತ್ಮಾನಂ ಉಪಸಂಕ್ರಮ್ಯ ಆತ್ಮನ ಆಕಾಶ ಸಂಭೂತಃ ಅಂತ ಹೀಗೆ ಆತ್ಮಶಬ್ದ ಬಂದಿದೆ. ಹೀಗೆ ಅಭ್ಯಾಸ ಅಂದ್ರೆ ಮತ್ತೆ ಬರುವುದು. ಬ್ರಹ್ಮಶಬ್ದ ಮತ್ತೆ ಬಂದಿದೆ, ಆತ್ಮಶಬ್ದ ಮತ್ತೆ ಬಂದಿದೆ. ಆದ್ರಿಂದ ನಾವು ಅಲ್ಲಿ ಈ ಬ್ರಹ್ಮನನ್ನೇ ಈ 5 ಶಬ್ದಗಳಿಂದ ತಗೊಳ್ಬೇಕು ಅಂತ ಎಷ್ಟು ಬಂದಿದೆ. ಚಶಬ್ದ ವಿಷ್ಣು ಆನಂದಮಯತ್ವೇ ಯುಕ್ತಿ ಸಮುಚ್ಚಯಾರ್ಥ. ನಾನೀಗ ಓದಿದ್ದು ಜಯತೀರ್ಥರ ಟೀಕಾದಲ್ಲಿ ಒಂದಿಷ್ಟು ಭಾಗ ಈಗಾಗಲೇ ಆಗಿದೆ. ನ ಅಪರಬ್ರಹ್ಮಶಂಕ ಅತ್ರ ಕಾರ್ಯ. ಇಲ್ಲಿ ಪರಬ್ರಹ್ಮನಾದ ವಿಷ್ಣುವನ್ನೇ ಇಟ್ಕೊಳ್ಬೇಕೇ ಹೊರತು ಅಪರಬ್ರಹ್ಮಗಳು ಅಂದ್ರೆ ಪ್ರಕೃತಿ ಮತ್ತೆ ಚತುರ್ಮುಖ ಬ್ರಹ್ಮ, ಬ್ರಾಹ್ಮಣ ಜಾತಿ ಹೀಗೆ ಯಾವುದನ್ನು ಕೂಡ ಇಟ್ಕೊಳ್ಬಾರದು ಅಂತಿಷ್ಟು ಬಂದಿದೆ. ಅದಾದ್ಮೇಲೆ ಚಶಬ್ದ ಯುಕ್ತಿ ಸಮುಚ್ಚಯಾರ್ಥ. ಹಿಂದೆ ವಿಷ್ಣುವೇ ಆನಂದಮಯ ಅಂತ ಹೇಳಲಿಕ್ಕೆ ಹಿಂದೆ ಒಂದು ಯುಕ್ತಿಯನ್ನು ಹೇಳಿದ್ದಾರೆ. ಅದೇ ಅಭ್ಯಾಸ ಅನ್ನುವ ಯುಕ್ತಿ. ಆತ್ಮಶಬ್ದ ಮತ್ತು ಬ್ರಹ್ಮಶಬ್ದ ಅಭ್ಯಾಸ ಇರುವುದರಿಂದ. ಮತ್ತೆ ಇನ್ನೊಂದು ಯುಕ್ತಿ ಇಲ್ಲಿ ಹೇಳ್ತಿರೋದು. ಅದೇನು ಯುಕ್ತಿ ಅಂದ್ರೆ ಈ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅನ್ನುವಲ್ಲಿ ಯಾವ ಬ್ರಹ್ಮನನ್ನು ವರ್ಣನೆ ಮಾಡಿದಾರೋ ಅವನನ್ನೇ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಇತ್ಯಾದಿ ಶಬ್ದಗಳಲ್ಲಿ ವರ್ಣನೆ ಮಾಡಿದ್ದಾರೆ ಅಂತ ಇದು ಮತ್ತೊಂದು ಯುಕ್ತಿ. ಅದನ್ನ ಈಗಾಗಲೇ ನಾವು ಜಯತೀರ್ಥ ಟೀಕಾಕ್ಕನುಸಾರವಾಗಿ ನೋಡಿದ್ದೀವಿ. ಅದಲ್ಲೇ ಮೇಲೆ ತತ್ವ ಪ್ರದೀಪದಲ್ಲೇ ಮೇಲೆ ಬಂದಿದೆ. ಮಾಂತ್ರ ವರ್ಣಿಕ ಮೇವಚ ಗೀಯತೆ. ತತ್ವ ಪ್ರದೀಪ ಒಂದ್ಸಲಿ ನೋಡಿ. ನಾವು ತತ್ವ ಪ್ರದೀಪವನ್ನು ಪ್ರತ್ಯೇಕ ಭಾಗದಲ್ಲಿ ನೋಡೋರಿದ್ದೀವಿ, ಆದರೂ ಈಗ ಒಂದ್ಸಲಿ ನೋಡಿ. ಇತಶ್ಚ ಅನ್ನಮಯಾದಿ ಶಬ್ದ ವಿಷ್ಣುರೇವ, ಶಬ್ದವಾಚ್ಯ ವಿಷ್ಣುರೇವ. ಇನ್ನೂ ಒಂದು ಕಾರಣದಿಂದ ಅನ್ನಮಯಾದಿ ಶಬ್ದವಾಚ್ಯನಾದವನು ವಿಷ್ಣುವೇ ಆಗಬೇಕು. ಯಾಕೆಂದ್ರೆ ಯಾಕೆಂದ್ರೆ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಇತಿ ಮಂತ್ರವರ್ಣೆ. ತೈತ್ರೀಯ ಉಪನಿಷತ್ತಿನ ಆ ಒಂದು ವೇದ ಭಾಗದಲ್ಲಿ ಏನು ಲಕ್ಷಣವನ್ನು ಎಲ್ಲಕ್ಷಣಂ ಬ್ರಹ್ಮೋಕ್ತಂ, ಯಾವ ಲಕ್ಷಣವುಳ್ಳ ಬ್ರಹ್ಮನು ಪ್ರತಿಪಾದಿತನಾಗಿದ್ದಾನೋ ಅವನನ್ನೇ ಆನಂದಮಯಾದಿ ಶಬ್ದಗಳು ಕೂಡ ವರ್ಣನೆ ಮಾಡ್ತಾ ಇವೆ. ಅವನೇ ಆನಂದಮಯ, ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಇತ್ಯಾದಿ ಶಬ್ದಗಳಿಂದ ಪ್ರತಿಪಾದ್ಯನಾಗಿದ್ದಾನೆ. ಇತಿ ಗಮ್ಯತೆ, ಹೀಗೆ ತಿಳಿದು ಬರ್ತಾ ಇದೆ. ಕುತಃ ಅಂದ್ರೆ ಶಬ್ದಾನುಸಂಧಾನ. ಇನ್ನೂ ತತ್ವಪ್ರದೀಪನೇ ಓದ್ತಾ ಇದೆ. ಶಬ್ದಾನುಸಂಧಾನ ಇರುವುದರಿಂದ ಅದು ಹೇಗೆಂದ್ರೆ ಅನ್ನಮಯಾದಿ ಶಬ್ದೇಶು ಸತ್ಯಾದಿ ಶಬ್ದ ಅನುಸಂಧಾನಾತ್. ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಅನ್ನುವ 5 ಶಬ್ದಗಳಿಂದ ಸತ್ಯ, ಜ್ಞಾನ, ಅನಂತ ಅನ್ನುವ 3 ಶಬ್ದಗಳ ಅರ್ಥವನ್ನು ಅನುಸಂಧಾನ ಮಾಡಬಹುದಾಗಿದೆ. ಅದನ್ನ ತ್ರಿವಿಕ್ರಮ ಪಂಡಿತರು ಇಲ್ಲಿ ಮುಂದೆ ವಿವರಿಸಿ ಬರೆದಿದ್ದಾರೆ. ಸತ್ವಂ ವ್ಯಾಪಯತಿ ಸತ್ಯಂ ಅಂತ. ಆದರೆ ನಾವೀಗ ಜಯತೀರ್ಥರ ಭಾಗವನ್ನು ನೋಡ್ಲಿಕ್ಕೆ ಶುರು ಮಾಡಿರೋದ್ರಿಂದ ತ್ರಿವಿಕ್ರಮ ಪಂಡಿತರನ್ನು ನಾವೇಲೆ ನೋಡೋಣ ಅಷ್ಟೇ. ಇದು ಪ್ರಾಯ ಇಲ್ಲಿ ಈ ತ್ರಿವಿಕ್ರಮ ಪಂಡಿತರು ಇಷ್ಟನ್ನೆಲ್ಲ ಸತ್ಯ ಅಂದ್ರೆ ಏನರ್ಥ ಅದೆಲ್ಲ ಬರೆದು ಸತ್ಯ, ಜ್ಞಾನ, ಅನಂತ ಈ 3 ಶಬ್ದಗಳ ಅರ್ಥ ಏನಿದೆ ಅದೇ ಅನ್ನಮಯ ಇತ್ಯಾದಿ 5 ಶಬ್ದಗಳಿಂದ ವಿವರಿಸಲ್ಪಟ್ಟಿದೆ ಅಂತ ತ್ರಿವಿಕ್ರಮ ಪಂಡಿತರು ಬರೆದಿರೋದ್ರಿಂದ ಜಯತೀರ್ಥರು ಅದನ್ನು ಬರೆಯೋ ಗೋಜಿಗೆ ಹೋಗಲಿಲ್ಲ. ಆದರೆ ಅಭಿನವ ಚಂದ್ರಿಕಾ ಟಿಪ್ಪಣಿಗಳಲ್ಲಿ ಈ ತ್ರಿವಿಕ್ರಮ ಪಂಡಿತರು ಹೇಳಿದ್ದನ್ನು ಅವರು ವಿವರಿಸಿದ್ದಾರೆ. ನಾವು ಮುಂದಿನ ಭಾಗದಲ್ಲಿ ಅದನ್ನು ನೋಡೋಣ. ಹೀಗೆ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅಂತೇನು ಬಂದಿದೆ ಅದಂತೂ ಬ್ರಹ್ಮನ ಲಕ್ಷಣ ಅಂತ ಅನ್ನೋದು ಎಲ್ರಿಗೂ ನಿಶ್ಚಿತ. ಬ್ರಹ್ಮವಿದಾಪ್ನೋತಿ ಬರಂ ಅಂತ ಹೀಗೆ ಬಂದರೆ ಸತ್ಯಂ ಜ್ಞಾನಮನಂತಂ ಬ್ರಹ್ಮ, ಬ್ರಹ್ಮನನ್ನು ತಿಳಿದವನು ಪರಬ್ರಹ್ಮನ್ನು ಹೊಂದುತ್ತಾನೆ ಅಂತ ಬಂದಿದೆ. ಎಂಥದ್ದು ಬ್ರಹ್ಮ ಅಂದ್ರೆ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಲಕ್ಷಣ ಬಂದಿದೆ. ಆ ಲಕ್ಷಣವುಳ್ಳ ಬ್ರಹ್ಮವೇ ಅನ್ನಮಯ, ಪ್ರಾಣಮಯ ಇತ್ಯಾದಿ ಘಟಗಳಲ್ಲಿ ಕೂಡ ವರ್ಣಿತ ಆಗಿದೆ ಅನ್ನುವುದು 2ನೇ ಯುಕ್ತಿ.
ಇತಿ ಯುಕ್ತಿ ಸಮುಚ್ಚಯಾರ್ಥ ಅಂತ ಹೀಗಿದೆ. ಯುಕ್ತಿ ಸಮುಚ್ಚಯಾರ್ಥ ಅಂತ ಅನ್ನೋದನ್ನು ಭಾವಬೋಧಕ್ಕನುಸಾರವಾಗಿ ಹೀಗೆ ಗುರುತು ಮಾಡ್ಕೊಳ್ಳಿ. ಅನೇನ ಗೀಯತೆ ಚ ಇತಿ ಚ ಶಬ್ದ ಅನ್ವಯ ಸೂತ್ರೇ ಸೂಚಿತೋ ಭವತಿ. ಸೂತ್ರದಲ್ಲಿ ಮಾತ್ರವರ್ಣಿಕಮೇವ ಚ ಗೀಯತೆ ಅಂತಿದೆಯಲ್ಲ, ಚ ಅಂತಿನೋದು ಇನ್ನೊಂದು ಯುಕ್ತಿಯನ್ನು ಸೂಚನೆ ಮಾಡ್ತದೆ ಅಂತ ಅದರ ಅರ್ಥ. ಭಾಷ್ಯ ಒಂದ್ಸರಿ ನೋಡಿ. ಬ್ರಹ್ಮವಿದಾಪ್ನೋತಿ ಪರಂ ಇತಿ ಸೂಚಯಿತ್ವ, ಬ್ರಹ್ಮನನ್ನು ತಿಳಿದವನು ಪರಬ್ರಹ್ಮನನ್ನು ಹೊಂದುತ್ತಾನೆ ಅಂತ ಹೇಳಿ ಸತ್ಯಂ ಜ್ಞಾನವಂತಂ ಬ್ರಹ್ಮ ಅಂತ ಆ ಪರಬ್ರಹ್ಮನ ಲಕ್ಷಣ ಹೇಳಿದ್ದಾರೆ. ಆ ಬ್ರಹ್ಮವೇ ಶಬ್ದಾನುಸಂಧಾನಾತ್ ಅಂದ್ರೆ ಅನ್ನಮಯ, ಪ್ರಾಣಮಯ ಇತ್ಯಾದಿ 5 ಶಬ್ದಗಳಿಂದಲೂ ಕೂಡ ವರ್ಣಿತವಾಗಿದೆ. ಇದು ಅದರ ಸರಳವಾದ ಅರ್ಥ. ಶಬ್ದಾನುಸಂಧಾನಾತ್ ಅಂದ್ರೆ ಈ 5 ಶಬ್ದಗಳಿಂದ ಈ ಅನ್ನಮಯ, ಪ್ರಾಣಮಯ ಇತ್ಯಾದಿ 5 ಅರ್ಥಗಳನ್ನು ಒಳಗೊಂಡಂತಹ ಒಂದು ವ್ಯಾಖ್ಯಾನ ಆ ಸತ್ಯ, ಜ್ಞಾನ ಅಂತ ಇತ್ಯಾದಿ ಶಬ್ದಗಳಿಗೆ ಇದೆ ಅಂತ ಅದರ ತಾತ್ಪರ್ಯ. ಟೀಕಾದಲ್ಲಿ ಹಿಂದೆ ಬಂದಿದೆ. ಅಲ್ಲಿ ಗೀಯತೆ ಅಂತಿದೆಯಲ್ಲ, ಸೂತ್ರದಲ್ಲಿ ಗೀಯತೆ ಅಂತಿದೆ. ಅದನ್ನ ಆಚಾರ್ಯರು ಶಬ್ದಾನುಸಂಧಾನಾತ್ ಗೀಯತೆ ಅಂತ ಬರೆದಿದ್ದಾರೆ. ಗೀಯತೆ ಅನ್ನೋದ್ರ ವಿವರಣೆ ಅದು. ಹೇಗೆಂದ್ರೆ ಶಬ್ದವನ್ನ ಅರ್ಥಪೂರ್ವಕವಾಗಿ ತಿಳಿದು ಹೇಳುವುದು ಅಂತ. ಯಾವ ಅರ್ಥ ಶಬ್ದಪೂರ್ವಕವಾಗಿ ಅಂದ್ರೆ ಜಯತೀರ್ಥರು ಅದನ್ನು ವಿವರಿಸಿದ್ದಾರೆ. ಅನ್ನಮಯಾದಿ ಶಬ್ದಾನುಸಂಧಾನಾತ್, ಅನ್ನಮಯಾದಿ ಶಬ್ದೈಹಿ. ಇದನ್ನು ಗಮನಿಸಿ. ಗೀಯತೆ ಅನ್ನೋದರ ವಿವರಣೆ ಆಚಾರ್ಯರು ಕೊಟ್ಟದ್ದು ಶಬ್ದಾನುಸಂಧಾನಾತ್ ಅಂತ. ಅದಕ್ಕೆ ಜಯತೀರ್ಥರು ಕೊಟ್ಟ ವಿವರಣೆ ಅನ್ನಮಯಾದಿ ಶಬ್ದಾನುಸಂಧಾನಾತ್ ಗೀಯತೆ ಅಂತ. ಇದನ್ನ ಈಗಾಗಲೇ ನೋಡಿದ್ದೀವಿ, ಇನ್ನೊಂದ್ಸರಿ ನೆನಪು ಮಾಡ್ಕೊಂಡು. ಸರಿ. ನಾನು ಕಥಂ ವಿಷ್ಣೋ ಆನಂದಮಯತ್ವ ತಸ್ಯ ಆನಂದಮಯ ಅವಯವಿಭಾವ ಅಂತ ಹೀಗೊಂದು ವಾಕ್ಯ ಇದೆ. ನಾನು ಸ್ವಲ್ಪ ಹಿಂದ್ಮುಂದು ಮಾಡಿದೆ. ಈ ಭಾವಬೋಧ ನೋಡ್ಲಿಕ್ಕೆ ಹೊರಟಿದ್ವಿ. ಗೀಯತೆ ಚ ಇತಿ ಚಶಬ್ದಾನ್ವಯ ಸೂತ್ರೇ ಸೂಚಿತೋ ಭವತಿ. ತಥಾ ಚ ಅನ್ನಮಯಾದಿ ಪ್ರಕರಣ ಜಾತಂ ಬ್ರಹ್ಮಪರಂ. ಈ ಎಲ್ಲಾ ಪ್ರಕರಣಗಳು ಕೂಡ ಬ್ರಹ್ಮನನ್ನೇ ವರ್ಣನೆ ಮಾಡ್ತದೆ. ಯಾಕೆಂದ್ರೆ ತದರ್ಥಕ ಮಂತ್ರವರ್ಣ ವ್ಯಾಖ್ಯಾನ ರೂಪತ್ವಾತ್. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅನ್ನುವ ಈ 3 ಶಬ್ದಗಳೇನಿವೆ, ಬ್ರಹ್ಮನಿಗೆ ಕೊಟ್ಟ ವಿಶೇಷಣಗಳು, ಆ ವಿಶೇಷಣಗಳ ವ್ಯಾಖ್ಯಾನ ರೂಪವಾಗಿದೆ ಈ ಆನಂದಮಯ ಇತ್ಯಾದಿಗಳು. ವ್ಯಾಖ್ಯಾನ ರೂಪತ್ವ ಇತಿವ ಆನಂದಮಯಾದಿ ಬ್ರಹ್ಮ ತತ್ ಪ್ರತಿಪಾದಕ ಮಂತ್ರ. ಅದಕ್ಕೆ ಅಲ್ಲಿ ಈ ಒಂದು ಅನುಮಾನ ಪ್ರಯೋಗ ಮಾಡಿದ್ದಾರೆ. ಯುಕ್ತಿ ಅಂತ ಬಂತಲ್ಲ, ಯುಕ್ತಿ ಅಂದ್ರೆ ಯಾವುದು? ಇದೊಂದು ಅನುಮಾನ. ಅನ್ನಮಯಾದಿ ಪ್ರಕರಣ ಜಾತಂ ಅಂತ ಪಕ್ಷ, ಬ್ರಹ್ಮ ಪರಂ ಅಂತ ಸಾಧ್ಯ. ಈ ಇಡೀ ಪ್ರಕರಣ ಜಾತ ಅಂದ್ರೆ ಪ್ರಕರಣ ಸಮೂಹ ಅಂತ ಅರ್ಥ. ಅದು ಬ್ರಹ್ಮನನ್ನೇ ಪ್ರತಿಪಾದನೆ ಮಾಡ್ತದೆ. ಯಾಕೆಂದ್ರೆ ತದರ್ಥಕ ಮಂತ್ರವರ್ಣ ವ್ಯಾಖ್ಯಾನ ರೂಪತ್ವ. ಈ ಅದೇ ಅರ್ಥವನ್ನು ಒಳಗೊಂಡಂತಹ, ಅನ್ನಮಯಾದಿಗಳ ಅರ್ಥವನ್ನೇ ಒಳಗೊಂಡಂತಹ ಮಂತ್ರವರ್ಣಗಳು. ಮಂತ್ರವರ್ಣ ಅಂದ್ರೆ ಸತ್ಯಂ ಜ್ಞಾನಂ ಅನಂತಂ ಇತ್ಯಾದಿ ಮಂತ್ರವರ್ಣಗಳು. ಅದರ ವ್ಯಾಖ್ಯಾನ ರೂಪವಾಗಿದೆ ಈ ಆನಂದಮಯ, ಅನ್ನಮಯ, ಆನಂದಮಯ ಇತ್ಯಾದಿಗಳು. ಇತಿವಾ ಹೀಗೊಂದು ಅನುಮಾನ ಪ್ರಯೋಗ ಮಾಡಬಹುದು. ಅಥವಾ ಆನಂದಮಯಾದಿ, ಆನಂದಮಯ, ಪ್ರಾಣಮಯ ಇತ್ಯಾದಿ ಆದವನು ಯಾರು ಅಂದ್ರೆ ಅದು ಪಕ್ಷ, ಬ್ರಹ್ಮ ಅಂತ ಸಾಧ್ಯ. ಅವನು ಬ್ರಹ್ಮನೇ ಆಗಿದ್ದಾನೆ. ಯಾಕೆಂದ್ರೆ ತತ್ಪ್ರತಿಪಾದಕ ಮಂತ್ರವರ್ಣ ವ್ಯಾಖ್ಯಾನ ರೂಪ ಅನ್ನಮಯಾದಿ ಪ್ರಕರಣ ಪ್ರತಿಪಾದ್ಯತ್ವ. ತತ್ಪ್ರತಿಪಾದಕ ಅಂದ್ರೆ ಈ ಅನ್ನಮಯ ಇತ್ಯಾದಿ ಅರ್ಥಗಳನ್ನು ಪ್ರತಿಪಾದನೆ ಮಾಡತಕ್ಕಂಥ ಮಂತ್ರವರ್ಣಗಳು. ಆ ಮಂತ್ರವರ್ಣಗಳ ವ್ಯಾಖ್ಯಾನ ರೂಪವಾದದ್ದು ಅನ್ನಮಯ ಇತ್ಯಾದಿಗಳು. ಆ ಪ್ರಕರಣದಲ್ಲಿ ಪ್ರತಿಪಾದಿತನಾದವನು ಭಗವಂತ ಇತಿ ಸೂತ್ರಾರ್ಥ ಭವತಿ. ಇದಿಷ್ಟು ಅದರ ವಿವರಣೆ. ಅಲ್ಲಿ ಈ ಬೃಹತಿ ಸಹಸ್ರ ಅನ್ನೋದು ವಿಷ್ಣು ಸಹಸ್ರನಾಮದ ಒಂದೊಂದು ನಾಮಧೇಯ ವ್ಯಾಖ್ಯಾನ ಹೇಗೋ ಆ ಥರ ಇಲ್ಲೂ ಕೂಡ ವ್ಯಾಖ್ಯೆಯ ಭಾವ ಇದೆ ಅಂತ ತಾತ್ಪರ್ಯ. ವ್ಯಾಖ್ಯಾನ ಅನ್ನೋದು ಸ್ವಲ್ಪ ವಿಸ್ತೃತವಾಗಿರ್ತದೆ, ವ್ಯಾಖ್ಯೆಯ ಸಣ್ಣದಾಗಿರ್ತದೆ, ನಮಗದು ಗೊತ್ತಿದೆ. ಸತ್ಯಂ ಜ್ಞಾನಂ ಅನಂತಮೊಂದು 3 ಶಬ್ದಗಳು ತುಂಬ ಸಂಕ್ಷಿಪ್ತವಾಗಿವೆ. 3 ಶಬ್ದಗಳು, ಸಣ್ಣ ಶಬ್ದಗಳು ಬೇರೆ. ಆದರೆ ಅನ್ನಮಯ ಇತ್ಯಾದಿ 5 ಶಬ್ದಗಳಿಗೆ ಸ್ವಲ್ಪ ಶಬ್ದಗಳು ದೊಡ್ಡವಿವೆ, ಆದ್ರಿಂದ ವ್ಯಾಖ್ಯಾನ ರೂಪವಾಗಿವೆ ಅಂತ ಒಟ್ಟು ತಾತ್ಪರ್ಯ ಆಗ್ತದೆ. ಇದಿಷ್ಟು ವ್ಯಾಖ್ಯಾನ ಯುಕ್ತಿ ಸಮುಚ್ಚಯಾರ್ಥ ಅಂತ ಅನ್ನೋದನ್ನ ಅದಕ್ಕನುಸಾರವಾಗಿ ಭಾವಬೋಧಕ್ಕನುಸಾರವಾಗಿ ತಿಳ್ಕೊಳ್ಬಹುದು. ಟೀಕಾದಲ್ಲಿ ನಾನು ಕಥಂ ವಿಷ್ಣು ಆನಂದಮಯತ್ವ, ವಿಷ್ಣು ಅಂದ್ರೆ ಈ ಬ್ರಹ್ಮನನ್ನ ನೀವು ಆನಂದಮಯ ಅಂತೀರಲ್ಲ, ಅದು ಹೇಗೆ ನೀವು ಹೇಳೋದು ಸರಿಯಾಗೋದಿಲ್ವಲ್ಲ ಅಂತ ಈಗೊಂದು ಶಂಕೆ ಮಾಡಲಿಕ್ಕೆ ತೊಡಗಿದ್ದಾರೆ. ಯಾಕೆ ಹಾಗೆ ಅಂದ್ರೆ
ತಸ್ಯ ಆನಂದಮಯ ಅವಯವತ್ವಾತ್, ಆನಂದಮಯ ಬೇರೆ ಯಾರೋ ಒಬ್ಬ ಇದ್ದಾನೆ, ಅವನ ಅವಯವ ಇವನಾಗಬೇಕಲ್ವಾ. ಬ್ರಹ್ಮಪುಚ್ಛಂ ಇದು ಆನಂದಮಯ ಅಂತ ವರ್ಣನೆ ಮಾಡಿ, ತಸ್ಯ ಪ್ರೇಮೇವ ಶಿರಃ ಮೋದೋ ದಕ್ಷಿಣ ಪಕ್ಷ ಅಂತ ಹೀಗೆಲ್ಲ. ಅನ್ಯೋಂತರ ಆತ್ಮಾನಂದಮಯ, ವಿಜ್ಞಾನಮಯಕ್ಕಿಂತ ಭಿನ್ನನಾಗಿ ಅಂದ್ರೆ ಮತ್ತೊಬ್ಬ ಆನಂದಮಯ ಇದ್ದಾನೆ, ಅವನ ಪುಚ್ಛ ಈ ಬ್ರಹ್ಮ ಅಂತ ಬಂದಿದೆ. ಆ ಬ್ರಹ್ಮನೇ ವಿಷ್ಣು. ಹಾಗಾಗಿ ವಿಷ್ಣು ಅಥವಾ ಬ್ರಹ್ಮ ಆನಂದಮಯನ ಅವಯವ ಆಗಬೇಕು. ಅದರಿಂದ ಇದು ಹೇಗೆ ಹೇಳ್ತೀರಿ ಅಂತ ಪ್ರಶ್ನೆ. ಅವಯವತ್ವಾತ್ ಅವಯವಿನಶ್ಚ ಅವಯವತ್ವ ವಿರೋಧಾತ್, ಅವಯವಿ ಆದ ವ್ಯಕ್ತಿ ಅವಯವ ಆಗುವುದು ಹೇಗೆ? ನಮ್ಗೆ ಗೊತ್ತಿದೆ, ಅವಯವಿ ಅಂದರೆ ಅಖಂಡ, ಇಡೀ. ಅವಯವ ಅಂದರೆ ಅದರದೊಂದು ಪಾರ್ಟ್, ಹೇಗಾಗೋದು ಅಂತ ಪ್ರಶ್ನೆ ಬಂದರೆ, ನಚ ಅಂತ ಆಚಾರ್ಯರು ಅದಕ್ಕೆ ಟೀಕಾದಲ್ಲಿ ಭಾಷ್ಯದಲ್ಲಿ ನಚ ಅವಯವತ್ವ ವಿರೋಧ, ಈ ವಿಷ್ಣು ಅಥವಾ ಬ್ರಹ್ಮ ಇವನು ಅವಯವ ಆಗಿದಾನಲ್ವಾ ಅನ್ನುವ ಪ್ರಶ್ನೆಗೆ ಅವಕಾಶವಿಲ್ಲ. ನಚ ನ ವಿಷ್ಣೋ ಆನಂದಮಯತ್ವೇ ತದ ಅವಯವತ್ವ ವಿರೋಧ ಅಂತ ಜಯತೀರ್ಥರನ್ನು ವಿಸ್ತರಿಸಿದ್ದಾರೆ. ವಿಷ್ಣುವು ಆನಂದಮಯ ಆಗುವುದಕ್ಕೆ ಅವನು ಆನಂದಮಯನ ಅವಯವವಾಗಿದ್ದಾನೆ ಅನ್ನುವುದು ವಿರೋಧವೇನಲ್ಲ. ಯಾಕೆಂದ್ರೆ ಒಂದು ವೇದವಾಕ್ಯವನ್ನೇ ಆಚಾರ್ಯರು ಹೇಳಿದ್ದಾರೆ, ಚತುರ್ವೇದ ಶಿಖಾ ಅಂತ ಹೇಳಿ. ಅದಕ್ಕನುಸಾರವಾಗಿ ನೋಡಿದರೆ ಈ ಸಹ ಶಿರಃ ಸಹ ದಕ್ಷಿಣ ಪಕ್ಷ ಸ ಉತ್ತರ ಪಕ್ಷ ಸ ಆತ್ಮ ಸ ಪುಚ್ಛಂ ಇತಿ ತಸ್ಯೈವ ಅವಯವತ್ವೋಕ್ತೇ ಚತುರ್ವೇದ ಶಿಖಾಯ. ನಾನೀಗ ಭಾಷ್ಯ ಓದಿದೆ. ಚತುರ್ವೇದ ಶಿಖಾ ಅನ್ನೋದು ಪ್ರಾಯ ಒಂದು ವೇದವಾಕ್ಯವೇ ಇದ್ದಿರಬೇಕು. ಒಂದು 2-4 ಕಡೆ ಸರ್ವಮೂಲದಲ್ಲಿ ಇದನ್ನು ಉದ್ಧರಿಸಿದ್ದಾರೆ ಅಂತ ನೆನಪು. ನನ್ನ ನೆನಪಿನ ದೃಷ್ಟಿಯಿಂದ ಹೇಳಿದೆ, ಮತ್ತೆ ಹೆಚ್ಚು ಕಡೆ ಇದ್ದಿರಬಹುದು. ಭಗವಂತನೇ ತಲೆ, ಅವನೇ ಬಲ ತೋಳು, ಅವನೇ ಎಡತೋಳು, ಅವನೇ ಆತ್ಮ, ಆತ್ಮ ಅಂದ್ರೆ ಮಧ್ಯದೇಹ, ಅವನೇ ಪುಚ್ಛ ಅಂದ್ರೆ ಪಾದ, ಹೀಗೆ ಬಂದಿದೆ. ಇದು ಚತುರ್ವೇದ ಶಿಖಾ. ಅದನ್ನು ಚೇತೀರ್ಥ ಹೇಳ್ತಾರೆ, ಇತ್ಯಾದಿ ಹೀಗೆಲ್ಲ ಶ್ರುತಿಯಲ್ಲಿ ಶ್ರುತ ಅವಯವಿನಃ, ಅಲ್ಲಿ ಕೇಳಲ್ಪಟ್ಟ ಅಂದ್ರೆ ಶ್ರುತಿಯಲ್ಲಿ ವರ್ಣಿಸಲ್ಪಟ್ಟ ಅವಯವಿ ಏನಿದ್ದಾನೆ ಅವನಿಗೆ ಅವಯವತ್ವವು ವರ್ಣಿತವಾಗಿದೆ. ಆದ್ರಿಂದ ಅವಯವಾದ್ಯಭೇದಾದಿತಿ ಭಾವ, ಅವಯವಿಯೂ ಅವಯವನು ಒಂದೇ ಆಗಿವೆ, ಅವಯವಗಳು ಪರಸ್ಪರ ಒಂದೇ ಆಗಿವೆ, ಹಾಗೆ ಅವಯವಿ ಮತ್ತು ಅವಯವಗಳು ಕೂಡ ಒಂದೇ ಆಗಿವೆ. ಅದಕ್ಕೆ ಹೇಳ್ತಾರೆ ಅವಯವಿನಃ ಅವಯವತ್ವ ವಿರುದ್ಧಂ ಇತ್ಯಾಶಂಕ. ಅವಯವಿಗೆ ಅವಯವತ್ವ ಬರುವುದು ಹೇಗೆ ಅಂತ ಪ್ರಶ್ನೆ ಬಂದರೆ ಅದಕ್ಕೆ ನೀವು ಹೇಗೆ ಅಂತ ಪ್ರಶ್ನೆ ಮಾಡುವಂತಿಲ್ಲ. ಅದು ಸ್ಮೃತಿಯನ್ನು ಕೂಡ ಹೇಳ್ತಾರೆ. ಇಲ್ಲಿವರೆಗೆ ಹೇಳಿದ್ದು ಶ್ರುತಿಯನ್ನ, ಚತುರ್ವೇದ ಶಿಖಾ ಅಂತ ಹೇಳಿದ್ದು ಶ್ರುತಿಯನ್ನ. ಈಗ ಹೇಳ್ತಿರೋದು ಬೃಹತ್ ಸಂಹಿತಾ ಅನ್ನುವ ಸ್ಮೃತಿ ಅಂದ್ರೆ ಪೌರುಷೇಯ ವಾಕ್ಯವನ್ನು. ಶಿರೋ ನಾರಾಯಣ ಪಕ್ಷ ದಕ್ಷಿಣಸ್ತವ್ಯೇವ ಚ ಪ್ರದ್ಯುಮ್ನಶ್ಚ ನಿರುದ್ಧಶ್ಚ ಸಂದೇಹೋ ವಾಸುದೇವಕಃ. ಸಂದೇಹ ಅಂತ ಓದ್ತಾ ಇದ್ದೇನೆ, ಉದ್ದೇಶಪೂರ್ವಕವಾಗಿ ಗಮನಿಸಬೇಕು. ನಿಮ್ಮ ಪುಸ್ತಕದ ಸಂದೋಹ ಅಂತಿದ್ರೆ ತಿದ್ಕೊಳ್ಬೇಕು ಅಂತ ನಂದು ಅನುರೋಧ. ತಿದ್ಕೊಳ್ಳುವುದು ಬಿಡೋದು ನಿಮಗೆ ಬಿಟ್ಟದ್ದು. ಯಾಕಂದ್ರೆ ಗೋವಿಂದಾಚಾರ್ಯನ ಸಂದೇಹ ಅಂತ ಹೇಳಿದ್ದಾರೆ. ಸಂದೇಹ ಅನ್ನೋದ್ರ ಬಗ್ಗೆ ಈ ಹಿಂದಿನ ಬ್ರಹ್ಮಸೂತ್ರ ಭಾಷ್ಯ ಪಾಠದಲ್ಲೇ ಒಂದ್ಸರಿ ವಿಸ್ತೃತವಾದ ವಿವರಣೆ ಕೊಟ್ಟಿದ್ದೇನೆ. ಸಂದೇಹ ಅಂದ್ರೆ ದೇಹದ ಮಧ್ಯಭಾಗ. ಅಸ್ಮಿನ್ ಸಂದೋಹೆ ಸಂದೇಹೆ ಗಹನೆ ಪ್ರವಿಷ್ಟ ಅಂತ ಹೀಗೆ ಬೃಹದಾರಣ್ಯಕ ಉಪನಿಷತ್ತಿನ ಒಂದು ಮಾತು, ಅದಲ್ಲದೆ ಬೇರೆ ಯಾವುದೋ ಒಂದು ಶಾಖಾದಲ್ಲಿ ಬಂದಿರುವ ಮಾತು ಅಂತ ಹೀಗೆ ಒಂದು ಪ್ರತ್ಯೇಕ ರೆಕಾರ್ಡಿಂಗ್ನಲ್ಲಿ ಸಂದೇಹ ಅನ್ನುವ ಶಬ್ದದ ಬಗ್ಗೆ ವಿವರಣೆ ನಾವು ತಗೊಂಡಿದ್ದೇವೆ. ಆದ್ರಿಂದ ಭಾಗವತ ತಾತ್ಪರ್ಯ ಮುಖ್ಯವಾಗಿ ನಮ್ಗೆ ಆಧಾರ. ಆತ್ಮ ಅನ್ನೋ ಶಬ್ದ ಏನನ್ನು ಹೇಳ್ತದೆ ಅಂದ್ರೆ ಸಂದೇಹ ದೇಹ ಮನಸಃ ಬುದ್ಧಿಜೀವಾಹ ಸ್ವಯಂ ತಥಾ. ಸುಮ್ಮನೆ ಅದನ್ನು ನೆನಪು ಮಾಡ್ತಾ ಇದ್ದೀನಿ ಹಿಂದೆ ಹೇಳಿದ್ದನ್ನು. ಆತ್ಮಶಬ್ದಕ್ಕೆ ಅರ್ಥಗಳು ಏನೇನು ಅಂದ್ರೆ, ಒಂದು ಸಂದೇಹ, ಭಾಗವತ ತಾತ್ಪರ್ಯದಲ್ಲಿ ಹೀಗಿದೆ, ಸ್ಪಷ್ಟವಾಗಿದೆ. ಸಂದೇಹ ಅಂದ್ರೆ ದೇಹದ ಮಧ್ಯಭಾಗ, ಎದೆ ಮತ್ತು ಹೊಟ್ಟೆ ಮುಖ್ಯವಾಗಿ. ಅದಾದ್ಮೇಲೆ ದೇಹ, ಇಡೀ ದೇಹ. ಆತ್ಮ ಶಬ್ದದಿಂದ ದೇಹ ಮಧ್ಯಭಾಗವನ್ನು ಹೇಳಬಹುದು, ಇಡೀ ದೇಹವನ್ನು ಹೇಳಬಹುದು. ಅದಾದ್ಮೇಲೆ ಮನಸ್ಸನ್ನು ಹೇಳಬಹುದು, ಮತ್ತೆ ಬುದ್ಧಿಯನ್ನು ಹೇಳಬಹುದು, ಜೀವನನ್ನು ಹೇಳಬಹುದು, ಚತುರ್ಮುಖ ಬ್ರಹ್ಮನನ್ನು ಹೇಳಬಹುದು. ಆದರೆ ಚತುರ್ಮುಖ ಬ್ರಹ್ಮನಿಗಿಂತ ಮುಖ್ಯವಾಗಿ ಪರಮಾತ್ಮನನ್ನೇ ಹೇಳಬಹುದು ಅಂತಿಷ್ಟು ಅಲ್ಲಿ ಬಂದಿದೆ. ಆದ್ರಿಂದ ಇದೆಲ್ಲವೂ ಕೂಡ ಸಂದೇಹ ಅಂತಾನೆ ಆಗಬೇಕು. ಇಲ್ಲೂ ಕೂಡ ಗೋವಿಂದಾಚಾರ್ಯ ಪಾಠ ಮಾಡುವಾಗ ಸಂದೇಹ ಅಂತಾನೆ ಹೀಗೆ ಹೇಳಿದ್ದಾರೆ. ಸಂದೋಹ ಅಂದ್ರೆ ಒಟ್ಟಾರೆ ಸಮುದಾಯ ಅಂತ ಅರ್ಥ ಆಗ್ತದೆ. ಅದು ನಮ್ಮ ದೇಹವನ್ನು ಹೇಳ್ತದೆ, ಅಥವಾ ಒಟ್ಟಾರೆ ಒಂದು ಯಾವ್ದಾದ್ರು ಸಮುದಾಯವನ್ನು ಹೇಳ್ತದೆ. ಅದು ಇಲ್ಲಿ ಹೊಂದಾಣಿಕೆ ಕಾಣುವಂಥದ್ದಲ್ಲ. ಇದು ನನ್ನ ಅಭಿಪ್ರಾಯ. ತಿದ್ದುಕೊಳ್ಳುವುದು ಬಿಡುವುದು ನಿಮಗೆ ಬಿಟ್ಟು. ಸಶಿರ ಅವಯವನಃ ಅವಯವತ್ವ ವಿರುದ್ಧ ಸ್ಮೃತಿಯನ್ನು ಹೇಳ್ತಾ ಇದ್ದಾರೆ. ಆ ಸ್ಮೃತಿಯ ವಾಕ್ಯದ ಅರ್ಥ ಹೇಳಬೇಕು. ಶಿರೋ ನಾರಾಯಣ ಪಕ್ಷ, ನಾರಾಯಣ ಆ ಭಗವಂತನ ಶಿರ ಅಂತ ಕರೆಸ್ಕೊಂಡಿದ್ದಾನೆ. ದಕ್ಷಿಣ ಸವ್ಯ
ದಕ್ಷಿಣ ಸವ್ಯವಚ ಪ್ರದ್ಯುಮ್ನಶ್ಚ ಅನಿರುದ್ಧಶ್ಚ. ಇನ್ನು ಬಲ ಮತ್ತು ಎಡ ತೋಳು ಏನಿವೆ ಅವರಿಬ್ಬರು ಕೂಡ ಪ್ರದ್ಯುಮ್ನ ಮತ್ತು ಅನಿರುದ್ಧರಾಗಿದ್ದಾರೆ. ಅನಿರುದ್ಧ ಎಂಬ ರೂಪಗಳು ಅದಕ್ಕಿವೆ. ಸಂದೇಹ ಎನ್ನುವುದಿದೆ, ಅದು ವಾಸುದೇವ ಅಂದರೆ ಮಧ್ಯದೇಹ ಅಂತ ಅರ್ಥ. ಸಂದೇಹೋ ವಾಸುದೇವಕಃ. ಮತ್ತೆ ನಾರಾಯಣೋಥ ಸಂದೇಹ, ನಾರಾಯಣ ಸಂದೇಹ ವಾಸುದೇವ ಶಿರೋಪಿಚ. ಇದು ಎರಡೆರಡು ಥರದ ಉಪಾಸನೆಗಳು. ಶಿರಸ್ಸು ನಾರಾಯಣ, ಮತ್ತೆ ಎಡ ಮತ್ತು ತೋಳು, ಎಡ ಮತ್ತು ಬಲ ಇವೆರಡು ಅನಿರುದ್ಧ ಮತ್ತು ಪ್ರದ್ಯುಮ್ನ, ಮಧ್ಯದೇಹ ವಾಸುದೇವ ಅಂತ ಒಂದು ಉಪಾಸನೆ. ಅಥವಾ ಉಪಾಸನೆಯನ್ನು ನಾವು ಮತ್ತೊಂದ್ಸರಿ ಮಾಡಿದರೆ, ಅಂದರೆ ಭಗವಂತನ ರೂಪಗಳೇ ಹಾಗಿವೆ, ನಮಗೆ ಬೇಕೋ ಬಿಟ್ಟು ನಾವು ಉಪಾಸನೆ ಮಾಡ್ತಿದ್ದೀವಿ ಅಂತ ತಾತ್ಪರ್ಯ ಅಲ್ಲ. ನಾರಾಯಣನೇ ಹಿಂದೆ ಶಿರ ಅಂತ ಹೇಳಿದ್ವಲ್ಲ, ಇಲ್ಲಿ ಬೇಡ, ಈ ನಾರಾಯಣನೇ ಸಂದೇಹ, ಇಲ್ಲಿಯೂ ಸಂದೇಹ ಅಂತ ಆಗಬೇಕು. ವಾಸುದೇವನೇ ಶಿರಸ್ಸಾಗಬಹುದು. ಆಮೇಲೆ ಪ್ರದ್ಯುಮ್ನ ಅನಿರುದ್ಧರು ಎಡ ಮತ್ತು ಬಲ ತೋಳುಗಳಾಗಬಹುದು. ಪುಚ್ಛಂ ಸಂಕರ್ಷಣ ಪ್ರೋಕ್ತ. ಪುಚ್ಛ ಅಂತೂ ಎರಡೂ ರೂಪಗಳಲ್ಲಿಯೂ, ಅದು ಸಂಘರ್ಷಣ ಅಂತಾಗಿದ್ರೆ ಸಂಕರ್ಷಣ ಅಂತ ನೀವು ಅದನ್ನು ತಿದ್ಕೊಳ್ಬೇಕು, ಗ ಇದ್ದುದನ್ನು ತಿದ್ಕೊಳ್ಬೇಕು. ಪುಚ್ಛನೇ ಸಂಕರ್ಷಣ ಆಗಿದ್ದಾನೆ. ಅದು ಎರಡೂ ರೂಪಗಳಲ್ಲೂ ಸಂಕರ್ಷಣ ಪುಚ್ಛವೇ. ಸಂಕರ್ಷಣ ಪ್ರೋಕ್ತ ಏಕ ಏವತು ಪಂಚಧ. ಒಬ್ಬನೇ ಭಗವಂತನೇ 5 ರೂಪಗಳನ್ನು ತಾಳಿ ಅಂಗಾಂಗಿತ್ವೇನ, ಅವನೇ ಅಂಗನಾಗಿ ಅವನೇ ಅಂಗಿಯಾಗಿ ಕ್ರೀಡತೆ ಪುರುಷೋತ್ತಮ. ಆ ಪುರುಷೋತ್ತಮನಾದ ಭಗವಂತ ಹೀಗೆ ಕ್ರೀಡಿಸ್ತಾ ಇದ್ದಾನೆ, ವಿಹರಿಸ್ತಾ ಇದ್ದಾನೆ ಅಂತ ಎರಡು ಕಡೆ ಅರ್ಥ. ಹೀಗೆ 2 ರೂಪಗಳ ಉಪಾಸನೆಯಲ್ಲಿ ಕಂಡುಬರ್ತದೆ. ಸ್ಮೃತಿಂಚಾಹ ಅಘಟಿತ ಘಟಕ ಈಶ್ವರ ಶಕ್ತಿಯ. ಟೀಕಾ ಓದ್ತಾ ಇದ್ದೇನೆ. ಅಘಟಿಕ ಘಟಕ ಈಶ್ವರ ಶಕ್ತಿಯ ನ ಅವಯವಿನಃ ಅವಯವತ್ವ ವಿರುದ್ಧಂ ಇತ್ಯರ್ಥ. ಅಘಟಿತವನ್ನು ಘಟಿಸಬಲ್ಲ, ಮ್ಯಾನೇಜ್ ಮಾಡಬಲ್ಲ ಭಗವಂತನ ಶಕ್ತಿ ಇದೆ. ಆ ಶಕ್ತಿಗನುಸಾರವಾಗಿ ಅವನೇ ಅವಯವಿಯಾಗಿ ಅವನೇ ಅವಯವವಾಗುವುದು ವಿರುದ್ಧವೇನಲ್ಲ ಅಂತ ಇಷ್ಟದ ತಾತ್ಪರ್ಯ. ಕಿಂಚ ಪ್ರಮಾಣೇನ ಅವಯವಿನಃ ಅವಯವತ್ವ ವಿರುದ್ಧಂ. ನೀವು ಅವಯವ ಮತ್ತು ಅವಯವಿ ಒಬ್ಬನೇ ಆಗುವುದು ವಿರುದ್ಧ ಅಂತ ಈ ಥರ ಅಪಲಾಪ ಮಾಡ್ತಾ ಇದ್ದೀರಲ್ಲ, ನಿಮಗೇನಾದರೂ ಪ್ರಮಾಣ ಇದೆಯಾ ಅದ್ರ ಬಗ್ಗೆ? ಅಥವಾ ಪ್ರಮಾಣ ಏನಿಲ್ಲ, ನಮ್ಮದೇ ಒಂದು ತರ್ಕ ಇದೆ. ಏನು ತರ್ಕ ಅಂದರೆ ಅವಯವಿ ನ ಅವಯವ ಅವಯವ ಅವಯವಿತ್ವ ಲೋಕವತ್ತು ಅಂತ ತರ್ಕ ಮಾಡ್ತೀವಿ. ಅವಯವಿ ಆದವನು ಅಂದರೆ ಕಂಪ್ಲೀಟ್ ಹೋಲ್ ಆದವನು ಅವಯವವಾಗುವ ಸಾಧ್ಯ ಇಲ್ಲ. ಯಾಕೆಂದ್ರೆ ಅವಯವಿ ಆಗಿರುವುದರಿಂದ. ಲೋಕದಲ್ಲಿ ಹಾಗಿದೆ. ನಮ್ಮ ಬಾಡಿ, ಇಡೀ ಬಾಡಿ ಅನ್ನೋದು ಕೈ ಅಲ್ಲ, ಬಾಡಿಯು ಬಾಡಿಯೇ, ಅದು ಕೈ ಅಲ್ಲ. ಹೀಗೆಲ್ಲ ಲೋಕದಲ್ಲಿ ಕಂಡಿದೆ ಅಂತ ತರ್ಕ ಮಾಡ್ತೀವಿ ಅಂದರೆ ನಾದ್ಯ. ಪ್ರಮಾಣ ಏನಿದೆ? ಪ್ರಮಾಣ ಇದೆ ಅಂತ ಕೇಳಿದ್ವಿ. ಪ್ರಮಾಣ ಏನು ತೋರಿಸ್ತೀರಿ? ಏನಿಲ್ಲ, ಇದ್ರೆ ತೋರಿಸಿ. ನಾವು ನಿಮ್ಗೆ ಬೃಹತ್ ಸಂಹಿತ ಇತ್ಯಾದಿ ಬೇರೆ ಬೇರೆ ಪ್ರಮಾಣಗಳನ್ನು ತೋರಿಸಿದ್ದೀವಿ. ನಿಮ್ಗೇನಾದ್ರು ತೋರಿಸಲಿಕ್ಕೆ ಸಾಧ್ಯ ಆದರೆ ತೋರಿಸಿ. ದ್ವಿತೀಯ ನಿರಾಚಷ್ಟೇ. ಇನ್ನು ತರ್ಕವನ್ನು ಹೇಳ್ತೀವಿ ಅಂದರೆ ಅದಕ್ಕೆ ಅತರ್ಕ್ಯ. ನೀವು ವ್ಯರ್ಥವಾಗಿ ತರ್ಕಗಳನ್ನು ಪ್ರಯೋಗ ಮಾಡಬೇಡಿ. ಶಾಸ್ತ್ರದಲ್ಲಿ ಏನು ಪ್ರಮಾಣ ಇದೆ ಆ ಪ್ರಮಾಣಕ್ಕನುಸಾರವಾಗಿ ನಾವು ಅದನ್ನು ಒಪ್ಪಬೇಕು. ಅತರ್ಕ್ಯ ಹಿ ಕುತಸ್ತರ್ಕ. ಯಾರು ತರ್ಕಕ್ಕೆ ವಿದೂರನೋ ಅವನಲ್ಲಿ ತರ್ಕ ನೀವು ಮಾಡುವುದೇನಿದೆ? ಐಶ್ವರ್ಯಾತ್ಮ ವಿರೋಧ. ಅವನಲ್ಲಿ ಈ ಎಲ್ಲ ರೂಪಗಳು ಕೂಡ ಧರಿಸುವ ಐಶ್ವರ್ಯ ಅವನಿಗಿರೋದ್ರಿಂದ ಅವನಿಗೆ ಇದ್ಯಾವುದು ವಿರುದ್ಧವೂ ಅಲ್ಲ. ನ ವಿರೋಧ ಜನಾರ್ದನೇ ನ ಚಿಂತ್ಯ. ಅವನಲ್ಲಿ ಜನಾರ್ದನಲ್ಲಿ ಈ ವಿರೋಧವನ್ನು ಚಿಂತನೆ ಮಾಡಬಾರದು ಅಂತ ಅದರ ತಾತ್ಪರ್ಯ. ಅತರ್ಕ್ಯತ್ವಾತ್ ಕುತಸ್ತರ್ಕ. ಭಗವಂತ ಅತರ್ಕ್ಯನಾದ್ರಿಂದ ಕುತಃ ತಸ್ಮಿನ್ ತರ್ಕ. ಅವನಲ್ಲಿ ನೀವು ತರ್ಕ ಮಾಡುವುದು ಹೇಗೆ? ತರ್ಕ ಸಾಧಕ ಬಾಧಕವಾ ಭವೇತ್. ಭಗವಂತನ ಕುರಿತಾಗಿ ಏನನ್ನಾದರೂ ಸಾಧನೆ ಮಾಡಲಿಕ್ಕಾಗಿ ಬಾಧನೆ ಮಾಡಲಿಕ್ಕಾಗಲಿ ನಿಮ್ಮ ತರ್ಕ ಹೇಗೆ ಉಪಯೋಗ ಆಗ್ತದೆ? ಅದೇ ಹೇಳಿದ್ದು, ಭಗವಂತ ಮೂಲಭೂತವಾಗಿಯೇ ಭಗವಂತನ ಅಸ್ತಿತ್ವವನ್ನೇ ಹಿಡಿದು, ಅಸ್ತಿತ್ವವನ್ನು ತರ್ಕದಿಂದ ಸಾಧನೆ ಮಾಡಲಿಕ್ಕೆ ಬರೋದಿಲ್ಲ, ಅಸ್ತಿತ್ವವನ್ನು ನಿರಾಕರಣೆ ಮಾಡಲಿಕ್ಕೂ ಬರೋದಿಲ್ಲ ಅಂತ ನಾವು ತತ್ವನಿರ್ಣಯದಲ್ಲಿ ಓದಿದ್ದೇವೆ. ನೈಷಾ ತರ್ಕೇಣ ಮತ್ತೆ ರಾಪನೇಯ ಅನ್ನೋದು. ಅದೇ ಥರ ಇಲ್ಲೂ ಕೂಡ ಭಗವಂತನಲ್ಲಿ ಏನನ್ನಾದರೂ ಸಾಧನೆ ಮಾಡಲಿಕ್ಕೂ ಬರೋದಿಲ್ಲ, ಭಗವಂತನಲ್ಲಿ ಹೀಗಿಲ್ಲ ಅಂತ ಬಾಧನೆ ಮಾಡಲಿಕ್ಕೂ ಬರೋದಿಲ್ಲ. ಇನ್ನೊಂದು, ತರ್ಕ ಮಾಡಬೇಡಿ ಅಂತ ಹೇಳಿದ್ದೀವಿ. ಅಥವಾ ಅಸ್ತುವಾ ತಸ್ಯ ತರ್ಕತ್ವ. ಅವನು ತರ್ಕ ಹೌದು, ಶಾಸ್ತ್ರೋಕ್ತವಾದ ತರ್ಕಗಳಿಗೆ ಅವನು ನಿಲ್ಲುತ್ತಾನೆ ಹೊರತು ಶಾಸ್ತ್ರ ವಿರುದ್ಧವಾದ ತರ್ಕಗಳಿಗೆ ನಿಲ್ಕೋದಿಲ್ಲ. ಮತ್ತೆ ತರ್ಕ ಹೌದು ಅಂತ ನಾವು ಹೋಗ್ತೀವಿ, ವ್ಯರ್ಥವಾದ ತರ್ಕ ಮಾಡಬೇಡಿ. ಆದ್ದರಿಂದ ತರ್ಕತ್ವ ಇದ್ರೂ ಕೂಡ ವಿರೋಧವೇನಿಲ್ಲ. ಯಾಕೆಂದ್ರೆ ಲೋಕೆ ಪರಿಮಿತ ಶಕ್ತಿತ್ವೇನ ವಿರೋಧ. ಈಗ ನನ್ನ ಇಡೀ ದೇಹ, ನನ್ನ ದೇಹ ನಿಮ್ಮ ದೇಹ, ಈ ದೇಹಕ್ಕೆ ಒಂದು ಪರಿಮಿತವಾದ ಶಕ್ತಿ ಇದೆ. ಆದ್ದರಿಂದ ನನ್ನ ದೇಹ ಕಾಲಲ್ಲ, ಕಾಲು ಕೈ ಅಲ್ಲ, ಕೈ ಕಾಲಲ್ಲ.
ಹೀಗೆ ಕಾಲು ಕೈ ಮೊದಲಾದ ಅವಯವಗಳು ಪರಸ್ಪರ ಶಕ್ತಿ ಉಳ್ಳದ್ದಲ್ಲ, ಅಭಿನ್ನವಲ್ಲ ಅವು. ಹಾಗೆ ಇಡೀ ದೇಹವು ಕಾಲಲ್ಲ, ಯಾಕಂದ್ರೆ ಪರಿಮಿತ ಶಕ್ತಿ ಉಳ್ಳದ್ದಾದ್ರಿಂದ. ವಿರೋಧೋಪಯೋಗಿ ಪರಿಮಿತ ಶಕ್ತೇ ಅಪರಿಮಿತೇ ಭಗವತಿ ಅಭಾವಾತ್. ವಿರೋಧ ಬರುವುದು ಯಾವಾಗ? ವಿರೋಧಕ್ಕೆ ಉಪಯುಕ್ತವಾದದ್ದು ಯಾವುದು? ಪರಿಮಿತ ಶಕ್ತಿ. ಉಪಯುಕ್ತ ಅಂದರೆ ಕಾರಣ ಅಂತ ಅರ್ಥ. ಅಲ್ಲಿ ವಿರೋಧ ಬರಲಿಕ್ಕೆ ಕಾರಣ ಏನು? ಎಲ್ಲಿ ಪರಿಮಿತ ಶಕ್ತಿ ಇರ್ತದೋ ಅಲ್ಲಿ ವಿರೋಧ ಬರ್ತದೆ. ಇಡೀ ದೇಹವನ್ನು ಕಾಲು ಅಂತ ಅನ್ಬಾರ್ದು, ಇಡೀ ಕೈಯನ್ನು ಇಡೀ ದೇಹ ಅನ್ಬಾರ್ದು. ಯಾಕೆಂದ್ರೆ ಅಲ್ಲಿ ವಿರೋಧ ಇದೆ. ವಿರೋಧ ಯಾಕೆಂದ್ರೆ ಪರಿಮಿತ ಶಕ್ತಿ ಇರೋದ್ರಿಂದ. ಆ ಪರಿಮಿತ ಶಕ್ತಿಯು ಅಪರಿಮಿತನಾದ ಭಗವಂತನಲ್ಲಿಲ್ಲ. ಭಗವತಿ ಅಭಾವಾತ್ ಇತಿ ಭಾವೇನ ಅಪ್ರಮೇಯ. ಅವನು ಪ್ರಮೇಯನಲ್ಲ, ಅಂದ್ರೆ ಪ್ರಮಾಣಗಳಿಂದ ಅವನನ್ನು ಸರಿಯಾಗಿ ತಿಳ್ಕೊಳ್ಳಿಕ್ಕೆ ಬರೋದಿಲ್ಲ ಅಂತ ಒಂದು ತಾತ್ಪರ್ಯ. ಮತ್ತು ಅವನಿಗೆ ಪರಿಮಿತಿನೇ ಇಲ್ಲ. ಅಪ್ರಮೇಯೇ ಕುತಃ ಪ್ರಮಾ. ಪ್ರಮಾ ಅಂದ್ರೆ ಇಲ್ಲಿ ಯಥಾರ್ಥ ಜ್ಞಾನ ಅಂತ ಒಂದು ಅರ್ಥ ಅದಿದೆ. ಅದಲ್ಲದೇನೆ ಪ್ರಮಾ ಅಂದ್ರೆ ಅಳತೆ, ಮಿತಿ. ಆ ಮಿತಿಯನ್ನು ಇವನಿಗೆ ಹೇಗೆ ಹೇಳ್ತೀರಿ ಅಂತ ಇತಿ ಬೃಹತ್ ಸಂಹಿತಾಯಾಮ್. ಅಲ್ಲಿಗೆ ಇವತ್ತನೇ ಭಾಗ ಸಮಾಪ್ತ ಆಗುತ್ತೆ.